ಎಸ್ ಬಂದ್ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಮಧುಸೂದನ್ ಹಾಗೂ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ರಕ್ಷಾ ನಮ್ಮೊಂದಿಗೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಮೈಸೂರಿನ ಚಿತ್ರಣ ಪಡೆದುಕೊಳ್ಳೋಣ. ಮಧುಸೂದನ್, ನಾಳೆ ಮತ್ತು ನಾಡಿದ್ದು 2 ದಿನ ಭಾರತ್ ಬಂದ್ ಹಿಂದಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ? ಶಾಲೆಗಳಿಗೆ ರಜೆ ಇದೆಯಾ? ಜೊತೆಗೆ ಬಸ್ಗಳು ಎಲ್ಲ ಸಂಚಾರ ಇರುತ್ತೋ ಇಲ್ವೋ? ಏನು ಇನ್ಫಾರ್ಮೇಶನ್ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು? ಈ ಒಂದು ನಾಳಿನಿಂದ 2 ದಿನಗಳ ಕಾಲ ಏನು ಕಾರ್ಮಿಕ ಸಂಘಟನೆಗಳು, ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳು ಕರೆದಿರ್ತಕ್ಕಂಥ ಬಂದ್ಗೆ, ಆ ಬಂದ್ಗೆ ಬೆಂಬಲವನ್ನ ಕೊಡಬೇಕಾ ಕೊಡಬಾರ್ದು ಅನ್ನೋ ಒಂದು ಜಿಜ್ಞಾಸೆಯಲ್ಲಿ ಇಲ್ಲಿರ್ತಕ್ಕಂಥ ಸಂಘಟನೆಗಳು ಮತ್ತೆ ಸಂಘ ಸಂಸ್ಥೆಗಳು ಕೂಡ ಇರತಕ್ಕಂಥದ್ದು. ಒಂದು ನೇರವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಸಂಬಂಧಪಟ್ಟಂತ ಸ್ಥಳೀಯ ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳೊಂದಿಗೆ ಅವುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ಒಂದು ಬಂದ್ಗೆ ಕರೆಯನ್ನ ಕೊಟ್ಟಿರೋದ್ರ ಹಿನ್ನೆಲೆಯಲ್ಲಿ ಆ ಸಂಘ ಸಂಸ್ಥೆಗಳಿಗೆ ಇಷ್ಟ ಇದ್ರೂ ಕೂಡ ಬಂದನ್ನ ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ತೀರ್ಮಾನದಲ್ಲಿ ಕೂಡ ಇದ್ದಾರೆ. ಬಹಳ ಪ್ರಮುಖವಾಗಿ ಸ್ಥಳೀಯವಾಗಿರ್ತಕ್ಕಂಥ ಟ್ಯಾಕ್ಸಿಗಳು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಈ ಸಂಘಟನೆಗಳು ಕೂಡ ಇನ್ನು ಬಂದನ್ನ ಮಾಡಬೇಕಾ ಇಲ್ವಾ ಅನ್ನೋ ಯಾವ ತೀರ್ಮಾನವನ್ನ ಕೂಡ ಮಾಡಿಲ್ಲ. ಸಂಜೆವರೆಗೂ ಕೂಡ ಪರಿಸ್ಥಿತಿಯನ್ನ ಅವಲೋಕಿಸಿ ನಂತರದಲ್ಲಿ ತೀರ್ಮಾನವನ್ನ ಕೈಗೊಳ್ಳೋಣ ಅನ್ನೋ ಒಂದು ತೀರ್ಮಾನಕ್ಕೆ ಅವರು ಬಂದಿದ್ದರು. ಅದೇ ರೀತಿಯಾಗಿ ಲಾರಿ ಮಾಲೀಕರು ಯಾವುದೇ ರೀತಿಯಾದ ಬಂಧನ ಮಾಡ್ತಾ ಇಲ್ಲ, ಅವರು ನೈತಿಕ ಬೆಂಬಲವನ್ನಷ್ಟೇ ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಅವರು ಕೂಡ ಹೇಳ್ತಕ್ಕಂಥ ದೃಷ್ಟಿನೇ ಕೂಡ ಏನ್ ಲಾರಿ ಚಾಲಕರುಗಳಿರ್ಬೋದು, 3-4 ದಿನಗಳ ಟ್ರಿಪ್ಗೆ ಹೋಗುವಂತವ್ರಿಗೆ ನಮಗೆ ಯಾವುದೇ ಮಾಹಿತಿ ಇಲ್ಲದ ಹಿನ್ನೆಲೆಯಲ್ಲಿ ನಮಗೆ ಬಂಧನ ಮಾಡಬೇಕು ಅಂತ ಅನ್ಸಿದ್ರು ಕೂಡ ಕೇವಲ ನೈತಿಕ ಬೆಂಬಲವನ್ನ ಕೊಡ್ತಾ ಇದ್ವಿ. ಆದ್ರೆ ಅವ್ರಿಗೆ ಬಾಹ್ಯವಾಗಿ ಬೆಂಬಲವನ್ನ ಕೊಡ್ತಾ ಇಲ್ಲ. ನಮ್ಮ ವಾಹನಗಳು ಎಂದಿನಂತೆ ಚಲಾವಣೆಗೊಳ್ತವೆ, ರಸ್ತೆಯಲ್ಲಿ ತಿರುಗಾಡ್ತವೆ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸರ್ಕಾರಿ ಯಂತ್ರಗಳಂದ್ರೆ ಸರ್ಕಾರಿ ಬಸ್ಗಳೇನಿವೆ, ಜೊತೆಗೆ ಸ್ಥಳೀಯ ಸಾರಿಗೆ ಏನಿದೆ ಆ ಸಾರಿಗೆ ಬಸ್ಗಳು ಕೂಡ ಎಂದಿನಂತೆ ಪ್ರಯಾಣವನ್ನು ಕೂಡ ಬೆಳೆಸ್ತಾ ಇವೆ. ಅದೇ ರೀತಿಯಾಗಿ ಸರ್ಕಾರಿ ಶಾಲೆಗಳು ಮತ್ತೆ ಖಾಸಗಿ ಶಾಲೆಗಳು ಕೂಡ ಓಪನ್ ಆಗಿರ್ತವೆ ಅಂತೇಳಿ ಸದ್ಯಕ್ಕೆ ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಸಂಜೆವರೆಗೂ ಕೂಡ ಬಂದ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಸಂಘಟನೆಗಳು ಯಾವ ರೀತಿಯಾದ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ, ಬಂದ್ ಯಾವ ರೀತಿಯಾಗಿ ತೀವ್ರ ಗತಿಯನ್ನ ಪಡ್ಕೊಳ್ಳುತ್ತೆ, ಇವೆಲ್ಲವನ್ನೂ ನೋಡಿ ನಂತರದಲ್ಲಿ ತೀರ್ಮಾನವನ್ನ ಮಾಡ್ತೀವಿ ಅಂತಾನೆ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿರ್ತಕ್ಕಂಥ ಸಂಘಟನೆಗಳಿಗೆ ಯಾವುದೇ ರೀತಿಯಾದ ಸರಿಯಾದ ಮಾಹಿತಿಗಳು ಇಲ್ಲದ ಕಾರಣಕ್ಕಾಗಿ ನಾಳೆ ಕರೆದಿರ್ತಕ್ಕಂಥ ಈ ಬಂದ್ ಏನಿದೆ, ಬಂದ್ ಬಹುತೇಕ ಇನ್ನು ಯಶಸ್ವಿ ಆಗುವುದು ಡೌಟ್ ಅನ್ನೋ ಒಂದು ಪ್ರಕ್ರಿಯೆ ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಕಾಣಿಸ್ತಾ ಇದೆ. ಪ್ರತಿಮಾ, ಎಸ್ ಮಧು, ಹಾಗೇನೆ ಬೆಂಗಳೂರಿನ ಚಿತ್ರಣ ಪಡೆದುಕೊಳ್ಳೋಣ ರಕ್ಷಾನಿಂದ. ರಕ್ಷಾ, ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ? ಅಂದ್ರೆ ನೈತಿಕ ಬೆಂಬಲನ ಕೊಡುವಂತಹ ಸಂಘ ಸಂಸ್ಥೆಗಳು ಎಷ್ಟಿವೆ? ನಿಜಕ್ಕೂ ಕೂಡ ಬಂದ್ ಅನ್ನ ಆಚರಿಸಲಿಕ್ಕೆ ಪ್ರಮುಖವಾಗಿ ಬಹಳ ಎಲ್ಲಾ ರೀತಿಯಲ್ಲೂ ಕೂಡ ಬೆಂಬಲವನ್ನ ಕೊಡ್ತೀವಿ ಎನ್ನುವಂತಹ ಸಂಘ ಸಂಸ್ಥೆಗಳು ಎಷ್ಟಿವೆ? ನಾಳಿನ ಬಂದ್ ಬಗ್ಗೆ ಏನ್ ಅನ್ಸುತ್ತೆ ನೋಡ್ತಾ ಇದ್ರೆ? ಪ್ರತಿಮಾ, ಮೈಸೂರಿನಿಂದ ನನ್ನ ಕಲೀಗ್ ಮಧು ಹೇಳ್ತಾ ಇದ್ರು, ಅಲ್ಲಿ ಇನ್ನೂ ಗೊಂದಲಗಳಿದೆ, ಯಾರು ನೈತಿಕವಾಗಿ ಬೆಂಬಲ ಕೊಡ್ತಾರೆ, ಯಾರು ಪ್ರೊಟೆಸ್ಟ್ ಅಲ್ಲಿ ಧುಮುಕಿ ಬಂದ್ ಮಾಡ್ತಾರೆ ಅಂತ. ಆದರೆ ಬೆಂಗಳೂರಿನ ಚಿತ್ರಣಕ್ಕೆ ಬಂದ್ರೆ ಸ್ಪಷ್ಟವಾಗಿದೆ ಯಾರೆಲ್ಲ ನೈತಿಕವಾಗಿ ಬೆಂಬಲ ಕೊಡೋರಿದ್ದಾರೆ, ಹಾಗೆ ಯಾವುದೆಲ್ಲ ಬಂದಿದೆ ಅಂತ ಹೇಳಿ. ಸೊ ನಾವು ಗಮನಿಸಿದಾಗ ನೇರವಾಗಿ ಇದೀಗ ತಾನೇ ನನ್ನ ಕಲೀಗ್ ವಿದ್ಯಾ ಕೂಡ ಖಾಸಗಿ ಶಾಲೆಗಳ ಬಗ್ಗೆ ಹೇಳ್ತಿದ್ರು. ಆಯಾ ಶಾಲೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ, ಆಯಾ ಶಾಲೆಯ ಒಂದು ರೀತಿ ನೀತಿ, ಅಲ್ಲಿನ ಸುತ್ತಮುತ್ತಲ ವಾತಾವರಣವನ್ನ ನೋಡಿ ಮಾಡ್ಕೊಡ್ಲಿಕ್ಕೆ. ಇನ್ನು ನಾವು ಓಲಾ ಊಬರ್ಗಳಿಗೆ ಬಂದ್ರೆ ಸಂಪೂರ್ಣವಾಗಿ ಓಲಾ ಊಬರ್ಗಳು ನಾಳೆ ಚಾಲನೆಗೆ ಸಿಗುತ್ತೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಪೆಟ್ರೋಲ್ ಬಂಕ್ಗಳು ಕೂಡ ಓಪನ್ ಇರುತ್ತೆ ಅಂತಕ್ಕಂಥದ್ದು, ಹಾಗೆ ಹೋಟೆಲ್ಗಳು ಕೂಡ ಓಪನ್ ಇರುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಬಂದ್ಗೆ ನೈತಿಕ ಬೆಂಬಲ ಕೊಡೋರ ಒಂದು ಸಂಖ್ಯೆನೇ ಜಾಸ್ತಿ ಆಗಿದೆ, ಅಂದರೆ ಸಂಘಟನೆಗಳೇ ಜಾಸ್ತಿ ಆಗಿದೆ. ಅದನ್ನ ಹೊರತುಪಡಿಸಿದ್ರೆ CITU ಹಾಗೆ ಕಾರ್ಮಿಕ ಸಂಘಟನೆಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಬಂದ್ಗೆ ನೈತಿಕವಾದ ಬೆಂಬಲ, ಜೊತೆಗೆ ಬಂದ್ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ಹಲವಾರು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಪ್ರತಿಭಟನೆಗಳು ಕೂಡ ಜೋರಾಗಿ ನಡೆಯುತ್ತೆ ಬೆಂಗಳೂರಿನಲ್ಲಿ ನಾಳೆ ದಿನ ಅಂತ ಹೇಳ್ಬೋದಾಗಿದೆ. ಇನ್ನು ಓಲಾ ಊಬರ್ ಚಾಲಕ ಸಂಘದ ಅಧ್ಯಕ್ಷರಾಗಿರುವಂತಹ ಮಾಲೀಕರ ಸಂಘದ ಅಧ್ಯಕ್ಷರಾಗುವಂತಹ ತನ್ವೀರ್ ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನಾಳೆ ಓಲಾ ಊಬರ್ ಲಭ್ಯ ಇದೆಯಾ ಇಲ್ವಾ? ನಾಳೆ ನಮ್ಮ ಸೇವೆಗಳು ಯಥಾಸ್ಥಿತಿಯಲ್ಲಿ ಇರುತ್ತೆ. ಆದರೆ ನಮ್ಮ ನೈತಿಕ ಬೆಂಬಲ ಈ ಒಂದು ಪ್ರತಿಭಟನೆಗೆ ಖಂಡಿತವಾಗ್ಲೂ ಇದೆ. ನಾಳೆಯ ದಿನ ನಾವು ಯಾವುದೇ ರೀತಿ ವಾಹನಗಳನ್ನ ನಿಲ್ಲಿಸ್ತಾ ಇಲ್ಲ ಸರ್. ಅಂದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಓಲಾ ಊಬರ್ಗಳು ಅಂದರೆ ಸಣ್ಣ ಪುಟ್ಟ ಅಂತ ನಮ್ಗೆ ಅನ್ಸ್ಬೋದು, ಆದರೆ ಪೆಟ್ರೋಲ್ ರೇಟ್ ಏರಿಕೆ ಆಗಿರೋದಕ್ಕೆ, ಡೀಸೆಲ್ ರೇಟ್ ಏರಿಕೆ ಆಗಿರೋದಕ್ಕೆ, ಸಣ್ಣ ಪುಟ್ಟ ಕಾಯ್ದೆಗಳು ತಿದ್ದುಪಡಿ ಆದಾಗಲೂ ಕೂಡ ಬೆಂಬಲವನ್ನು ನೀಡೋದು, ಬಂದ್ ಮಾಡೋದನ್ನ ನೋಡಿದ್ವಿ. ಆದರೆ ನಾಳೆ ಯಾಕೆ ಬಂದಿಲ್ಲ? ನೈತಿಕ ಬೆಂಬಲ ಮಾತ್ರ ಯಾಕೆ ನಿಮ್ಮ ಕಡೆಯಿಂದ ಅಂತ? ಕೇಂದ್ರ ಸರ್ಕಾರದ ವಿರುದ್ಧ ಕಳೆದ ವರ್ಷ ಎಂಡಲ್ಲಿ ಸೆಪ್ಟೆಂಬರಲ್ಲೂ ಮಾಡಿದ್ದೀವಿ, ಸೆಪ್ಟೆಂಬರಲ್ಲೂ ಮಾಡ್ಕೊಂಡಿದ್ದೀವಿ. ನಾವು 1-2 ಪ್ರತಿಭಟನೆಗಳನ್ನ ಈಗ ಆಲ್ರೆಡಿ ಮಾಡಿದ್ದೀವಿ. ಈ ಒಂದು ಏನು ನಮ್ಮ ರೋಡ್ ಇದ್ರದ್ದು ಮೋಟರ್ ವೆಹಿಕಲ್ ಆಕ್ಟ್ ತಿದ್ದುಪಡಿ ಏನಿದೆ, ಆ ತಿದ್ದುಪಡಿಯ ವಿರುದ್ಧ ನಾವು ಹೋರಾಟಗಳನ್ನ ನಡೆಸಿದ್ದೀವಿ. ಇವತ್ತು ಅದರ ವಿರುದ್ಧ ಇದ್ದೀವಿ.
ನಾಳೆ ದಿನ ಏನಾದರೂ ಈಗ 2 ಸತಿ ಎಚ್ಚರಿಕೆಯನ್ನು ನೀಡಿದ್ದೀವಿ ನಾವು ಕೇಂದ್ರ ಸರ್ಕಾರಕ್ಕೆ. ಈಗ ಮತ್ತೆ ನಾಳೆ 2 ದಿನ ಬಂದ್ ಮಾಡಬೇಕು ಅಂದರೆ ಮುಖ್ಯವಾದಂಥ ಕಾರಣ ನಮ್ಮ ಚಾಲಕರ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟಿದೆ. ಈಗ ಆಲ್ರೆಡಿ ಕಾನ್ಫರೆನ್ಸ್ಗಳು ಎಲ್ಲ ನಡೀತಾ ಇದೆ, ಕಾಂಟ್ರಾಕ್ಟ್ಸ್ ಆಲ್ರೆಡಿ ತೊಗೊಂಡಾಗಿದೆ, ಗಾಡಿಗಳು ನಡೆಸಲೇಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇದೆ. ಹಾಗಾಗಿ ನಾವು ಪ್ರತಿಭಟನೆಗೆ ಸಂಪೂರ್ಣವಾದಂಥ ಒಂದು ನೈತಿಕ ಬೆಂಬಲನ ನೀಡ್ತಾ ಇದ್ದೀವಿ, ವಾಹನಗಳನ್ನ ನಿಲ್ಲಿಸ್ತಾ ಇಲ್ಲ. ಓಕೆ ಪ್ರತಿಭಾ, ಇವರು ಹೇಳೋದು ಕೂಡ ಅಷ್ಟೇ, ವಾಹನಗಳು ನಿಲ್ಲಲ್ಲ ಅಂತೇಳಿ. ಆದರೆ ಮೇನ್ಲಿ ನಾವು ಬೆಂಗಳೂರಿನ ಗಮನಿಸಿದಾಗ BMTC ಹಾಗೂ KSRTC ಪ್ರಯಾಣಿಕರ ಮೂಲ ಆಗಿದೆ. ಅಂದರೆ ಪ್ರಯಾಣಕ್ಕೆ ಅವರು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ಯಾವಾಗ BMTC ಬೆಂಗಳೂರಿನಲ್ಲಿ ನಿಲ್ಲುತ್ತೋ ಆವಾಗ ಆಟೋಮೆಟಿಕಲಿ ಬಂದು ಸಕ್ಸಸ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಎಲ್ಲ ಒಂದು ಕಡೆ ಸಮ್ಮಿಶ್ರ ಸರ್ಕಾರ ನಡೀತಿರೋದು ಹಾಗೂ ತಿಮ್ಮಣ್ಣವರ ಒಂದು ಹೇಳಿಕೆಯನ್ನು ನಾವು ಗಮನಿಸಿದಾಗ ಅಂತ ಅನ್ಸುತ್ತೆ, ನಿಜಕ್ಕೂ ನಾಳೆನ ಒಂದು ಬಂದ್ಗೆ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಸರ್ಕಾರನೇ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾಳೆ ಬಂದ್ ಯಶಸ್ವಿ ಆಗುತ್ತೆ, ಜೊತೆಲಿ ಸಾರ್ವಜನಿಕರು ಪರದಾಡುವಂಥ ಪರಿಸ್ಥಿತಿ ಕೂಡ ಏರ್ಪಾಟಾಗುತ್ತೆ ಅಂತ ಅನ್ಸುತ್ತೆ. ಪ್ರತಿಮಾ. ಎಸ್ ರಕ್ಷಾ, ಇನ್ನು ಹಾಗೆಯೇ ಬಳ್ಳಾರಿ ಚಿತ್ರಣವನ್ನು ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಬಳ್ಳಾರಿಯಲ್ಲಿ ಯಾವ ರೀತಿಯಾದಂಥ ಚಿತ್ರಣ ಕಂಡು ಬರ್ತಾ ಇದೆ? ಬಂದ್ಗೆ ಬೆಂಬಲ ಎಷ್ಟಿದೆ ಅಂತ ಅನ್ಸುತ್ತೆ? ಹೌದು ಪ್ರತಿಮಾ, ಈಗಾಗಲೇ ಹೇಳಿದಂತೆ ರಾಷ್ಟ್ರವ್ಯಾಪಿ ಏನು ನಾಳೆ ಬಂದ್ ಏನು ಕರೆ ನೀಡಿದೆ, ಅದಕ್ಕೆ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಬೆಂಬಲ ವ್ಯಕ್ತ ಆಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ಮೊನ್ನೆ ಸೇರಿದಂತೆ ಕಳೆದ 3-4 ದಿನದಿಂದ ಕೂಡ ಬೇರೆ ಬೇರೆ ಸಂಘಟನೆಗಳು ಸುದ್ದಿಗೋಷ್ಠಿ ಮಾಡೋ ಮೂಲಕ ಬಂದ್ಗೆ ಯಶಸ್ವಿ ಆಗಲು ಬಂದ್ಗೆ ನಾಗರಿಕರು ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಈಗಾಗಲೇ ಹೇಳಿದಂತೆ ಏನು ನೇರವಾಗಿ ಬಸ್ ಬಂದ್ ಆಗಿದ್ರೆ ಮಾತ್ರ ಬಂದ್ಗೆ ಯಶಸ್ವಿ ಅನ್ನೋಂಥ ಮಾಹಿತಿ ಇರೋದ್ರಿಂದ ಕಾರ್ಮಿಕ ಸಂಘಟನೆ ಅಂದ್ರೆ ಸಾರಿಗೆ ಕಾರ್ಮಿಕರ ಸಂಘಟನೆ ಇದೆ, ಅದು ಬಂದ್ಗೆ ಭಾಗಿಯಾಗಲಿಕ್ಕೆ ಸಂಪೂರ್ಣವಾಗಿ ನಾಳೆ ಸಂಪೂರ್ಣವಾಗಿದ್ದೇವೆ. ಹೀಗಾಗಿ ನಾಳೆ ಏನು ಬಸ್ ಬಂದ್ ಆಯ್ತಂದ್ರೆ ಸಂಪೂರ್ಣವಾಗಿ ಬಳ್ಳಾರಿ ಸ್ತಬ್ಧ ಆಗ್ತಿದೆ ಅನ್ನೋಂಥ ಮಾಹಿತಿ ಕೂಡ ಇದೀಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಹೇಳಿದಂತೆ ಖಾಸಗಿ ಶಾಲೆಗಳು ಕೂಡ ರಜೆ ನೀಡಲಾಗಿದೆ. ಇನ್ನು ಸರ್ಕಾರಿ ಶಾಲೆಗಳಿಗೆ ಈವರೆಗೂ ಕೂಡ ಸರ್ಕಾರ ಯಾವುದೇ ರೀತಿಯಂತ ರಜೆ ಘೋಷಣೆ ಮಾಡಿಲ್ಲ. ಇಲ್ಲಿಯ ಜಿಲ್ಲಾಧಿಕಾರಿಗಳು ಹೇಳುವ ಪ್ರಕಾರ ಏನಂತಂದ್ರೆ ಸ್ಥಳೀಯ ಮಾಹಿತಿ ಅಂದ್ರೆ ನಾಳೆಯ ಪರಿಸ್ಥಿತಿಯನ್ನು ನೋಡಿಕೊಂಡು ಸಂಜೆವರೆಗೂ ವೇಟ್ ಮಾಡಿಕೊಂಡು ಶಾಲಾ ಕಾಲೇಜು ರಜೆ ಕೊಡೋದ್ರ ಬಗ್ಗೆ ಚಿಂತನೆ ಮಾಡೋದಾಗಿ ಹೇಳಿದ್ದಾರೆ. ಇದ್ರ ಜೊತೆಗೆ ಏನು ನಾಗರಿಕರು ಯಾವ ರೀತಿ ಸ್ಪಂದಿಸ್ತಾರೆ ಬಂದ್ಗೆ ಅಂದ್ರೆ 2 ದಿನ ಬಂದಿರೋದ್ರಿಂದ, ಒಂದು ದಿನ ಸಾಮಾನ್ಯವಾಗಿ 1 ದಿನ ಬಂದಿತ್ತಂದ್ರೆ ಸಂಜೆವರೆಗೂ ಬಂದಾಗುತ್ತೆ, ತದನಂತರ ಎಲ್ಲ ವಹಿವಾಟುಗಳು ನಡೀತವೆ. ಆದರೆ 2 ದಿನ ಬಂದಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತದೆ. ಹೀಗಾಗಿ ಇದಕ್ಕೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋಂಥದ್ದು ಕೂಡ ಜಿಲ್ಲಾಡಳಿತ ಒಂದು ಚರ್ಚೆ ಮಾಡ್ತಾ ಇದೆ. ಹೀಗಾಗಿ ನೇರವಾಗಿ ಬಂದಿನ ಪರಿಣಾಮ ಜನಸಾಮಾನ್ಯರ ಮೇಲೆ ಬೀಳೋದ್ರಿಂದ ಎಲ್ಲರೂ ಕೂಡ ಎಚ್ಚೆತ್ಕೋಬೇಕಾಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತದೆ. ಯಾಕಂದ್ರೆ ನಿನ್ನೆಯಿಂದ ಕೂಡ ಆಟೋಗಳ ಮೂಲಕ ಅಂದ್ರೆ ಬೇರೆ ಬೇರೆ ಪಂಕ್ತಿಯ ಸಂಘಟನೆ ಇದಾವೆ, ಅವರೆಲ್ಲರೂ ಆಟೋಗಳ ಮೂಲಕ ಬಂದ್ ಮಾಡ್ತಾ ಇದ್ದೇವೆ, ಎಲ್ಲರೂ ಕೂಡ ಜನರು ಜಾಗೃತಿ ಆಗಿರಿ ಅನ್ನೋಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಬಳ್ಳಾರಿಯಲ್ಲಿ ಬಹುತೇಕ ಯಶಸ್ವಿಯಾಗಿ ಬಂದು 1 ದಿನ ಮಾತ್ರ ಯಶಸ್ವಿ ಆಗ್ಬಹುದು, 2 ದಿನ ಸ್ವಲ್ಪ ಕಷ್ಟಕರ ಅಂತ ಕೂಡ ಇಲ್ಲಿ ವಿಶ್ಲೇಷಿತ ಆಗ್ತಾ ಇದೆ. ಪ್ರತಿಮಾ.